ಯಾಕಂದ್ರೆ ಇದು ಯಾಕೆ ಹೇಳೋದಂದ್ರೆ ಕಬ್ಬಿನ ಒಳಗಿಟ್ಟು ಮೋಸ ನಡೆದೈತ್ರಿ. 20 ಟನ್ನದ ಕಬ್ಬು ಅದನ್ನು ಸಂಘಟನೆ ಮಾಡ್ಯಾವ ಅಂತ ತುಂಬ ಬರ್ತೈತಿ. ಇಲ್ಲಿ 15 ಟನ್ ಆಗ್ತೈತಿ. ಈಗ ನೀವು ಯಾಕೆ ತಹಸೀಲ್ದಾರ DC ಇದ್ರ ವಿಚಾರ ಮಾಡೋಲ್ಲ? ಈ ತೂಕ ಅಳತೆ ಎಲ್ಲಿ ಹೋಗ್ತೈತಿ, ಯಾಕೆ ಆಗ್ತೈತಿ ನೀವು ಚೆಕ್ ಆಗ್ಬೇಕು. ಅದ್ರಾಗಿ FRP ಪ್ರಕಾರ ನಡೆದಿ. ಇದು ನಮಗೆ FRP ಅಂದ್ರೆ ಅದ್ರ ರಿಕವರಿ ಪ್ರಕಾರ ನಡೆದಿ. ರಿಕವರಿ ಎಲ್ಲಿ ಆಗ್ತೈತಿ? ರಿಕವರಿ ಒಂದು ಟನ್ ಕಬ್ಬಿಗೆ 12 ರಿಕವರಿ, 12 ರಿಕವರಿ ಬರ್ಬೇಕು, 13 ರಿಕವರಿ ಬರ್ಬೇಕು. ಆದ್ರ ಇವ್ರು 10 ರಿಕವರಿ ತೋರಿಸ್ತಾರ. ಒಂದು ರಿಕವರಿ ಎಲ್ಲಿ ಹೊಂಟೈತಿ? ತಹಸೀಲ್ದಾರ DC ಸರ್ಕಾರ ಲಕ್ಷ ಕೊಡ್ಬೇಕು. ಅವ್ರು ಏನ್ ಮಾಡ್ತಾರು? ಒಂದು ರಿಕವರಿ ಮುಂದೆ ಡಗ್ಲಾಸ್ಕಾರು, ಇಥಿನಾಲ, ಈ ಆಲ್ಕೋಹಾಲ, ದಾರು ಇತರಾಗ ಹೊಂದಿಕೈತಿ. ಮತ್ತೆ ನಮ್ಗ 10 ರಿಕವರಿ ತೋರಿಸಿ 10 ರಿಕವರಿ ರೊಕ್ಕ ಕೊಡ್ಕಾರು. ಆದ್ರ ನಾವು ಅಡವ್ಯಾಗ ದುಡಿನು, ದನ ಕರ ನೋಡುನು, ಇವ್ರಿಗೆ ಕನ್ನ ಹಾಕೊಂಡು ಇವ್ರು ರಿಕವರಿ ಕಾಟ ನೋಡ್ಕೊಟ್ಕೊಂಡು ಅದ್ರ ಕಾಲಾಗ ಸರ್ಕಾರ ಈ ತಹಸೀಲ್ದಾರ್ ಕಚೇರಿಗೆ ಬರೋ ಕಾರಣ ಅಂದ್ರೆ ನೀವು ಇದ್ರ ಮ್ಯಾಲ ಅಗದಿ ಸ್ಟ್ರಿಕ್ಟ್ ಇಡಬೇಕು. ಯಾವ ಕಾಟ ಹೊಡಿಕದ, ಯಾವ ರಿಕವರಿ ಹೊಡಿಕದ, ನಮ್ಮದು ಎಷ್ಟು FRP ಕುಂತೈತಿ ಅಷ್ಟ ರೈತರಿಗೆ ಇವ್ರು ಕುಡ್ಕಾರ್ಯಾನ. ಯಾಕೆ ಕುಡ್ಬಾರಿ? ಅವ್ರಿಗೆ ನೀವು ಕಾಯ್ದಾ ನಿಮ್ ಕಾಯಿ ಅವ್ರು ಹಿಡಿದು ಕೇಳ್ರಿ. ಯಾಕೆ ನೀವು ರೈತರಿಗೆ ಕುಡ್ಬಾರಿ? ನೀವು ರಾತ್ರಿ ಹಲೋ ರಾತ್ರಿ ನೀವು ಮತ್ಯಾಕ ಅಧಿಕಾರಿ ರಾತ್ರಿ 12ಕ್ಕೆ ಹೋಗಿ ಹಿಡ್ರಿ. ಪ್ರತ್ಯೇಕ ಸಂಘದ ಒಳಗೆ 2 ಟನ್ 1.5 ಟನ್ ಹೊಡೆದಿನವ್ರ ಸತ್ಯಗಟ್ಟೆ. ಯಾಕಂದ್ರೆ ನಾವು ಎಲ್ಲಾ ರೈತರು ಕಳೆದು ಒಂದು ವೇ ಬ್ರಿಡ್ಜ್ ವಜನ್ ಕಾಟ ತೆಗ್ತೇನೆ. ಇವ್ರನ್ನೆಲ್ಲರೂ ಹಿಡ್ತೇನೆ, ಇದು ಹುಳುಕ ನನ್ನ ಗೊತ್ತೈತಿ. ನನ್ನ 15 ವರ್ಷ ಆಯ್ತು ವಜನ್ ಕಾಟ. ನಾವೆಲ್ಲ ರೈತರು ಕೊಟ್ಟು ತರ್ತೀವಿ. ಇವ್ರೆಲ್ಲಾರು ಸಿಕ್ಕಿದವರು, ಇವ್ರೆಲ್ಲಾರು ಮುಂದೆ ಹೊಯ್ಕೊಂಡು ಕೂತ್ರಿ. ಸರ್ಕಾರ ಅವ್ರಿಗೆ ಬೆಂಬಲ ಮಾಡ್ತೈತಿ. ಮತ್ತೆ ನೀವು ಅವ್ರನ್ನ ತಗೊಂಡ್ಯಾರ ಕೂಲಿದಾಯ್ತದ, ನಮಗ ಮೇಲೆ ಕೂಲಿ ಹಾಕ್ರಿ. ಮತ್ತೆ ಅವ್ರನ್ನ ತಗೊಂಡ್ ಕೊಡ್ರಿ. ಎಲ್ಲ ಸಾಕಾಗೈತಿ. ಯಾಕಂದ್ರೆ ರೈತರಿಗೆ ಹಾಲಿ ಬೆಲೆ ಕಿಮ್ಮತ್ತಿಲ್ಲ, ಕಬ್ಬಿ ಕಿಮ್ಮತ್ತಿಲ್ಲ, ರೈತರಿಗೆ ಅನ್ನೋದು ಒಂದು ಯಾತ್ರಾ ಕಿಮ್ಮತ್ತಿಲ್ಲ, ಉಳ್ಳಾಟಿ ಸೋಯಾಬೀನ್ ಕಿಮ್ಮತ್ತಿಲ್ಲ. ಉಳ್ಳಾಟಿ ನಮ್ಮ ಹಿಂದಿನ ಪಿಡಿ, ಈಗ ಚಾಲೂ ಪಿಡಿ ರೈತರು ಆಗಿ ಅನ್ಸ್ಕೋಕ್ ನಾಚಿಕೆ ಬರ್ತೈತಿ. ರೈತರು ಆಗಬಾರ್ದು. ಅವ್ರು ಹೇಳಿದ ಮೇಲೆ ಬಾಂಬೆಗೆ ಹೋಗಿ ಹಮಾಲಿ ಮಾಡ್ತಾರೆ. ಖರೆ 10 ಎಕರೆ ಅಡಿಬೇಕು ರೈತ ಅನ್ಸ್ಕೋಬಾರ್ದು. ಯಾಕಪ್ಪ ಅಂದ್ರೆ ಅವ್ರಿಗೆ ಹೆಣ್ಣ ಕೊಡ್ಬಾರ್ದು, ರೈತ ಮಕ್ಕಳಿಗೆ ಹೆಣ್ಣ ಕೊಡ್ಬಾರ್ದು. ನಾಳೆ ಹಿಂಗಾಗಿ ರೈತರು ನಾಶ ಆದ್ರೆ ನೀವು ಯಾಕೆ ಅವ್ರ ಈಗ ಸರ್ವಸಾಧಾರಣ ರೈತರು ಒಂದು ಚಾ ಕಾಫಿ ಹಿಡಿದು ಹೆಣ್ಮಕ್ಳು ಟಿಕ್ಲಿ ಹಚ್ಕೋತಾರ. ಗಂಧ ನಮ್ ಕುಕ್ಕುಮ ಅದು ರೈತರದ. ನೀವು ಬಟ್ಟೆ ಹಾಕೋತೀರಿ ಅದು ರೈತರದ. ರೈತರ ವಿಷಯ ಬಿಟ್ಟು ಯಾರೇ ಆದ್ರೆ ನೀವು